ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಿಮ್ಮ ರಜತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯುವ ಮುನ್ನ ಇನ್ನೂ ಕೂಡ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ, ಹಾಗೆ ನಮ್ಮ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಮೆಂಟ್ಸ್ ಮಾಡಿ. ಸ್ನೇಹಿತರೆ, ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ನಡೆದಿದೆ ಎಂಬುದನ್ನು ತಿಳಿಯೋಣ. ಸ್ನೇಹಿತರೆ, ಮದುವೆಯ ಮಂಟಪದಲ್ಲಿ ಕುಳಿತಿರುವಂತಹ ಶ್ರೇಷ್ಠ ಮತ್ತು ತಾಂಡವನ್ನು ಇಬ್ಬರನ್ನು ನೋಡಿದಂತಹ ಕುಸುಮ ಅವರ ರೌದ್ರಾವತಾರಕ್ಕೆ ಇಡೀ ಮದುವೆ ಮನೆಯೇ ಬೆಕ್ಕಸ ಬೆರಗಾಗಿರುತ್ತದೆ. ಇದೇ ಸಂದರ್ಭದಲ್ಲಿ ತಾಂಡವನ್ನು ಎಳೆದುಕೊಂಡು ಹೋಗುತ್ತಿರುತ್ತಾಳೆ ಕುಸುಮ. ಈ ವಿಚಾರವಾಗಿ ಮಾತನಾಡುವ ಶ್ರೇಷ್ಠ, ಏನಂಟಿ ಕುಸುಮ ಆಂಟಿ, ನನ್ನ ದಾರಿಗೆ ಏನಕ್ಕೆ ಅಡ್ಡ ಬರ್ತಿದ್ದೀರಾ? ನಿಮ್ಮ ಮಗನಿಗೆ ಹಲವಾರು ಬಾರಿ ನೀವು ದ್ವೇಷಿಸುವ ಸಮಯದಲ್ಲಿ ಮತ್ತು ಮನೆಯಿಂದ ಹೊರಗಾಗಿರುವ ಸಮಯದಲ್ಲಿ ನಾನು ಅವನಿಗೆ ಪ್ರೀತಿ ಕೊಟ್ಟಿದ್ದೇನೆ, ವಿಶ್ವಾಸ ಕೊಟ್ಟಿದ್ದೇನೆ ಎಂದು ಹೇಳುತ್ತಾಳೆ. ಇದೇ ಸಂದರ್ಭದಲ್ಲಿ ಕುಸುಮ ಹೇಳ್ತಾಳೆ, ಹೌದಪ್ಪ, ನಿನಗೆ ಪ್ರೀತಿ ವಿಶ್ವಾಸ ಕೊಟ್ಟಿದ್ದಾನಾ? ನಾವೆಲ್ಲ ಏನು ಮಾಡಿದ್ನು ನಿನಗೆ ಅಂತ ತಾಂಡವನ ಪ್ರಶ್ನೆ ಮಾಡ್ತಾಳೆ. ಇದೇ ಸಂದರ್ಭದಲ್ಲಿ ತಾಂಡವ್ ಸ್ವಲ್ಪ ಬೆಕ್ಕಸ ಬೆರಗಾದಂತೆ ಕಂಡು ಅಮ್ಮ ಅಮ್ಮ ಅಂತಿರ್ತಾನೆ. ಆಗ ಏನೋ ನೀನು ಅಮ್ಮ ಅಮ್ಮ ಅನ್ನೋದು ಮನೆಯಾಳ, ನಿನ್ನಿಂದಲೇ ಇದೆಲ್ಲ ಆಗಿರೋದು ಅಂತ ಅತ್ತೆ ಸೊಸೆಯ ಸಂಬಂಧವನ್ನು ಹಾಳುಗೆಡುವುದು ನೀನು, ಮತ್ತು ನಿನ್ನ ಮಕ್ಕಳಿಗೆ ಮೋಸ ಮಾಡಿದ್ದು ನೀನು. ಮತ್ತು ಈಗಿನ ಕಾಲದಲ್ಲಿ ಅತ್ತೆಯ ಜೊತೆ ಹೊಂದಾಣೆ ಮಾಡಿಕೊಳ್ಳುವ ಸೊಸೆ ಇಲ್ಲದೇ ಇರುವ ಕಾರಣ ಈ ಸಂದರ್ಭದಲ್ಲಿ ನಿನಗೆ ಎಲ್ಲ ಗೊತ್ತಾಗುತ್ತದೆ. ನಿನಗೆ ಇನ್ನೊಂದು ಬೇಕೇನೋ, ಇನ್ನೊಂದು ಮದುವೆ ಆಗ್ತೀಯೇನೋ ಮನೆಯಾಳ ಅಂದ್ಬಿಟ್ಟು ಏನು ಮಾಡ್ತಾಳೆ, ಏಕೆ ಅವನ್ನ ಎಳೆದುಕೊಂಡು ಹೋಗುತ್ತಾಳೆ. ಅಂದರೆ ಅವನ ಹಾಕಿರುವ ಶಲ್ಯವನ್ನು ಕತ್ತಿಗೆ ಹಾಕ್ಕೊಂಡು ಎಳೆದುಕೊಂಡು ಬರುತ್ತಾಳೆ. ಇದೇ ಸಂದರ್ಭದಲ್ಲಿ ನೋಡಿದ ಶ್ರೇಷ್ಠ, ನಾನು ಇಷ್ಟೊಂದೆಲ್ಲ ಕಷ್ಟಪಟ್ಟು ಎಲ್ಲ ಒಂದು ಅರೇಂಜ್ಮೆಂಟ್ ಎಲ್ಲ ಮಾಡಿ ನನ್ನ ಆಸೆ ಕೈಗೊಳ್ಳುವ ಸಮಯದಲ್ಲಿ ನೀವು ಎಂಥ ಕೆಲಸ ಮಾಡ್ತಿದ್ದೀರಾ ಆಂಟಿ ಅಂದು ಕೋಪಗೊಂಡು ಅಲ್ಲಿರುವ ಸೆಕ್ಯೂರಿಟಿಗಳಿಗೆ ಹೇಳ್ತಾಳೆ. ಸೆಕ್ಯೂರಿಟಿ ಅವರೇ, ನೀವೇನು ಮಾಡ್ತಿದ್ದೀರಾ? ಯಾರೋ ಬಂದು ನನ್ನ ಮದುವೆಯನ್ನು ನಿಲ್ಲಿಸ್ತೀನಿ ಅನ್ನೋದಕ್ಕೆ ನೀವು ಸುಮ್ಮನೆ ನೋಡ್ತಿದ್ದೀರಾ? ನಿಮಗೆ ಏನೆಲ್ಲ ಕೊಡಬೇಕು ಎಲ್ಲವನ್ನು ನಾನು ಕೊಟ್ಟಿದ್ದೇನೆ ನಿಮಗೆ. ಈ ಸೆಕ್ಯೂರಿಟಿಗಳೇ, ಇವಮ್ಮನನ್ನು ತಡೆಯಿರಿ, ನನ್ನ ಮದುವೆ ಆಗಬೇಕು ಏನಾರು ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಕೆಳಗಡೆಯಿಂದ ತಂಡವನ್ನು ಕರೆದುಕೊಂಡು ಬರುತ್ತಿರುವ ಕುಸುಮನ ಅಲ್ಲಿರುವ ಸೆಕ್ಯೂರಿಟಿಗಳು ಮುತ್ತಿಗೆ ಹಾಕುತ್ತಾರೆ. ಮುತ್ತಿಗೆ ಹಾಕಿರುವ ಸಮಯದಲ್ಲಿ ಕುಸುಮ ಏನು ಮಾಡ್ತಾಳೆ, ಅವರನ್ನೇ ಗಮನಿಸುತ್ತಾಳೆ. ಅಂದರೆ ಅಲ್ಲಿರುವಂತಹ ತೆಂಗಿನಕಾಯಿಯನ್ನು ಕೊಡ್ತಿರುವಂತಹ ಸಮಯದಲ್ಲಿ ಅಲ್ಲಿ ಮಚ್ಚನ್ನು ಬಿಟ್ಬಿಟ್ಟು ಹೋಗಿರ್ತಾನೆ ಒಬ್ಬ. ಸುಮ್ಮನೆ ಮೆಲ್ಲಗೆ ಹೋಗಿ ಆ ಮಚ್ಚನ್ನು ಎತ್ಕೊಡ್ತಾಳೆ. ಮಚ್ಚನ್ನು ಎತ್ಕೊಂಡು ಹೇಳ್ತಿರ್ತಾಳೆ, ಬರ್ತೀರೇನರು, ಬನ್ನಿ, ಯಾರು ಬರ್ತೀರಾ? ಇವತ್ತು ನನ್ನ ಪ್ರಾಣ ಹೋಗಬೇಕು, ಇಲ್ಲ ಮದುವೆ ನಡಿಬೇಕು ಅಷ್ಟೇ. ನಾನು ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿಲ್ಲ. ಹಾಗೆ ನಾನು ಬದುಕಿರೋ ತನಕ ಈ ಮದುವೆ ನಡೆಯಲು ನಾನು ಬಿಡುವುದಿಲ್ಲ ಎಂದು ಹೇಳ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಅಲ್ಲಿಗೆ ಬರುವಂತಹ ಶ್ರೇಷ್ಠ, ಏನಂಟಿ ಇದೆಲ್ಲ, ಏನು ಮಾಡ್ತಿದ್ದೀರಾ ನೀವು ಅಂದು ಕುಸುಮಗೆ ಆವಾಜಾಗ್ತಾಳೆ. ಆಗ ಬತ್ತಿರುವ ಸಮಯದಲ್ಲಿ ಏನು ಮಾಡ್ತಾಳೆ, ಅಲ್ಲಿರೋ ಒಂದು ದೀಪಾಲ ಕಂಬವನ್ನು ಎತ್ಕೊಂಡು ಆ ಚುಚ್ಚಕ್ಕೆ ಹೋಗ್ತಿರುವ ಸಂದರ್ಭದಲ್ಲಿ ಅದೇ ಸಂದರ್ಭದಲ್ಲಿ ಶ್ರೇಷ್ಠನ ಅಪ್ಪ ಅಮ್ಮ ಇಬ್ಬರು ಕೂಡ ಅಲ್ಲೇ ಇರ್ತಾರೆ. ಆಗ ಅದನ್ನು ನೋಡಿದ ಶ್ರೇಷ್ಠ ಅಪ್ಪ ಅಮ್ಮ, ಅಯ್ಯೋ ಏನು ಮಾಡ್ತಿದ್ದೀಯ ಶ್ರೇಷ್ಠ, ಏನಾಗಿದೆ ನಿನಗೆ, ಹುಚ್ಚಿಡ್ತಿದೀಯಾ? ನಾವು ಹೇಳೋರು ಕೇಳೋರು ಯಾರೂ ಇಲ್ಲ ಅಂತ ತಿಳ್ಕೊಬಿಟ್ಟಿದ್ದೀಯಾ? ಇರೋದು ಒಬ್ಬ ಮಗಳು, ಎಲ್ಲವನ್ನು ಸರಿದೂಗಿಸ್ಕೊಂಡು ಹೋಗ್ತಾಳೆ, ಅವಳು ಬಾಳು ಬೆಳಕಾಗಲಿ ಅಂತ ನಾವು ಎಲ್ಲದಕ್ಕೂ ಕಷ್ಟಪಟ್ಟರೆ ನೀನು ಇಂಥ ಅವಸ್ಥೆ ತಂದುಬಿಟ್ಟಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಅಲ್ಲಿರುವ ದೀಪಲ ಕಂಬನ ಕಿತ್ತು ಸೈಡ್ಗೆ ಹೇಳ್ತಾರೆ. ಅದೇ ಸೈಡ್ಗೆ ಇಟ್ಬಿಟ್ಟು ಒಂದು ಕಪಾಲಕ್ಕೆ ಕೊಟ್ಬಿಟ್ಟು ಅವ್ರು ಹೇಳ್ತಾರೆ, ಇಲ್ಲಿ ತನಕ ನಿನ್ನ ಬಿಟ್ಟಿದ್ದೇ ಹೆಚ್ಚು ಅಂತ ಭಾಗ್ಯಳಿಗೆ ನೀನು ಮೋಸ ಮಾಡಿದ್ದೀಯಲ್ಲ, ಅದರಲ್ಲೂ ಇವರ ಮನೆಗೆ ಹೋಗಿ ಎಲ್ಲವನ್ನು ಉಂಡು ತಿಂದು ಎಲ್ಲವನ್ನು ಮಾಡಿ ಕೊನೆಗೆ ಇವರಿಗೆ ದ್ರೋಹ ಬಗೆತಾಳೆ. ಇಂಥ ಮಗಳು ಹುಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಹೇಳ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಭಾಗ್ಯ ಮತ್ತು ಭಾಗ್ಯನ ಮಾವ ಇಬ್ಬರು ಕೂಡ ಆಟೋ ಹತ್ತಿ ಬರುತ್ತಿರುತ್ತಾರೆ. ಇದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ, ಮಾತನಾಡುವ ಸಮಯದಲ್ಲಿ, ನೋಡಿ ಮಾವ, ಎಂಥ ಜನ ಇರ್ತಾರೆ, ಆ್ಯಕ್ಟಿಂಗ್ ಮಾಡೋಕ್ಕೆ ಅಪ್ಪ ಅಮ್ಮ ಅಂತ ಹೆಸರು ಹಿಡ್ಕೊಂಡು ಬರ್ತಾರೆ, ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾರೆ. ಈ ಶ್ರೇಷ್ಠ ಅಂತೂ ಎಷ್ಟು ಸುಳ್ಳಿಯಾಗಿದ್ದಾಳೆ ನೋಡಿ, ನಮ್ಮ ಮನೆಗೆ ಬಂದು ಉಂಡು ತಿಂದು ಎಲ್ಲವನ್ನು ಮಾಡ್ತಿದ್ಲು ಅಂತ ಹೇಳ್ತಾರೆ. ಆಗ ಅವರ ಮಾವ ಹೇಳ್ತಾನೆ, ಹೌದಮ್ಮ, ನೀನು ಕರೆಕ್ಟಾಗಿ ಹೇಳ್ತಿದ್ದೀಯ, ಏಕೆಂದರೆ ಅವಳು ನಿನ್ನ ಹಣವನ್ನು ಕದ್ದಾಗಲೇ ಅವಳು ಗೊತ್ತಿತ್ತು, ಮತ್ತು ನೀನು ಅವಳನ್ನು ಸುಳ್ಳಿ ಎಂದು ಹೇಳಿದಾಗಲೇ ನಾವು ಗೊತ್ತಾಗಿತ್ತು.
ಇಲ್ಲಿವರೆಗೆ ಎಂಥ ಜನ ಇರ್ತಾರೆ ನೋಡಮ್ಮ ಅಂತ ಹೇಳ್ತಾರೆ. ಅದೇ ಮಾವ, ಇವೆಲ್ಲನೂ ಬಳಸ್ಕೊಂಡು ನನ್ನ ತಂಗಿನ ಏನು ಮಾಡಿದ್ದಾಳೋ ಏನೋ, ಫಸ್ಟ್ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ಹೌದು, ಹಾಗೆಯೇ ಅಲ್ಲಿ ಹೋಗಿ ಮದುವೆನ ನಿಲ್ಲಿಸೋಣ ಅಂತ ಹೇಳ್ತಾರೆ. ಅದಕ್ಕೆ ತಾಂಡವ್ ಅವರ ಅಪ್ಪ ಹೇಳ್ತಾರೆ, ಹೌದು, ಅಂಥ ಮಗ ಎಲ್ಲಿ ಹುಟ್ಟಿದ್ದಾರೋ ಏನೋ, 2 ಮಕ್ಕಳಿದ್ದು ತಂದೆ ತಾಯಿ ಎಲ್ಲ ಇದ್ದರೂ ಆ ಮನೆ ಮತ್ತು ಆ ಮಕ್ಕಳನ್ನು ಬಿಟ್ಟು ಇಬ್ಬರು ಕೂಡ ಮದುವೆ ಆಗಕ್ಕೆ ಹೋಗಿದ್ದಾನೆ. ಎಂಥ ಸಂಸ್ಕಾರ ಇದೆ ನೋಡಿ ಅವನ ಹತ್ರ ಅಂತ ಹೇಳ್ತಾಳೆ. ಫಸ್ಟು ಹೇಗಾದ್ರು ಮಾಡಿ ನನ್ನ ಪೂಜೆಗಳನ್ನ ಅವರಿಂದ ಬಿಡಿಸ್ಕೊಂಡು ಬರಬೇಕು ಅಂತ ಮಾತಾಡ್ಕೊಂಡು ಬರ್ತಿರ್ತಾರೆ. ಅದೇ ಸಂದರ್ಭದಲ್ಲಿ ಮಾತಾಡ್ಕೊಂಡು ಬರಬೇಕಾದ್ರೆ ಅಲ್ಲಿಗೆ ಚೌಟ್ರಿಗೆ ಬರ್ತಿರ್ತಾರೆ. ಮತ್ತೊಂದು ಕಡೆ ಕುಸುಮ ತಾಂಡವನ್ನು ಎಳೆದುಕೊಂಡು ಹೋಗ್ತಿರ್ತಾರೆ. ಇದೇ ಥರ ಹುಚ್ಚಿ ಥರ ಕುಂತಿರ್ತಾಳೆ. ಅದೇ ಸಂದರ್ಭದಲ್ಲಿ ಬಂದ ಭಾಗ್ಯ ಅಲ್ಲಿನ ಜನಗಳನ್ನು ಕೇಳ್ತಾಳೆ, ಏನಪ್ಪ ಇಲ್ಲಿ ಮದುವೆ ನಡೀತಾ ಏನಾಗಿತ್ತು, ನಡೆದೋಯ್ತಾ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಕಣಮ್ಮ, ಇಲ್ಲಿ ಒಂದು ಸಮಸ್ಯೆ ಆಗಿದೆ. ಏನಪ್ಪ ಅಂದರೆ ಮದುವೆ ಆಗ್ತಿರುವ ಆ ಹುಡುಗನ ಕಡೆಯವರೇ ಬಂದು ಅವರ ತಂದೆ ತಾಯಿಯಂತೆ ಮತ್ತು ಅವ್ರ ಸಂಬಂಧಿಕರಂತೆ ಬಂದು ಮದುವೆ ನಿಲ್ಲಿಸ್ಬಿಟ್ರು. ಅದಕ್ಕೆ ಮದುವೆ ಕ್ಯಾನ್ಸಲ್ ಆಗ್ತು, ನಾವು ಹೋಗ್ತಾಯಿದ್ದೀವಿ ಅಂತ ಹೇಳ್ತಾರೆ. ಇದೇ ಸಂದರ್ಭದಲ್ಲಿ ಹೌದಾ ಅಂದ್ಬಿಟ್ಟು ಒಳಗಡೆ ಹೋಗ್ತಿರಾಗ ಮದುವೆ ವಾತಾವರಣ ನೋಡಿ ಚೆಲ್ಲಾಪಿಲ್ಲಿ ಆಗಿರ್ತದೆ, ಎಲ್ಲ ಮೆಟೀರಿಯಲ್ಸ್ ಎಲ್ಲ. ಅದನ್ನು ನೋಡಿ ಭಾಗ್ಯ ಅಯ್ಯೋ ಇದೇನಪ್ಪ ಇದು ಅಂತ ಹೇಳ್ತಿರ್ತಾರೆ. ಅದೇ ಸ್ಟೇಜ್ ಮೇಲೆ ಒಬ್ಬಳೇ ನಿಂತಿರುವ ಶ್ರೇಷ್ಠಳನ್ನ ನೋಡಿ, ಏನು ಶ್ರೇಷ್ಠ, ಮದುವೆ ಮಾಡಿಕೊಡ್ತೀನಿ ಅಂತಂದೆ, ಮತ್ತು ಮದುವೆ ಮಾಡ್ಕೊಳ್ಳೋ ಸಮಯದಲ್ಲಿ ನನಗೆ ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳ್ದಲ್ಲ, ಅದಕ್ಕೆ ನಾನು ನೋಡ್ಬಂದಿದ್ದೀನಿ. ಏನಿದು ಸ್ಮಶಾನನ ಇಲ್ಲ ಮದುವೆ ಮನೆನ, ಈ ಥರ ಎಲ್ಲ ಕೂತಿದೆಯಲ್ಲ ನೀನು ಅಂತ ಭಾಗ್ಯ ಶ್ರೇಷ್ಠರಿಗೆ ಹೇಳ್ತಾಳೆ. ಆಗ ನೀನು ಯಾಕೆ ಬಂದೆ ಇಲ್ಲಿ, ಏನು ಮಾಡೋಕ್ಕೆ ಬಂದೆ, ಎಲ್ಲ ಸೇರಿ ನನ್ನ ಮದುವೆಯನ್ನು ನಿಲ್ಲಿಸಿದ್ದಾರೆ, ನಾನು ಯಾರನ್ನು ಬಿಡುವುದಿಲ್ಲ ಅಂದಾಗ ಭಾಗ್ಯನಿಗೆ ಶಾಕ್ ಆಯ್ತು. ಅಯ್ಯೋ ಯಾರು ಮದುವೆ ನಿಲ್ಲಿಸಿದ್ದು? ಹಾಗೆ ಅಲ್ಲಿ ಮನೆಯಲ್ಲಿ ಆ ಮದುವೆ ಮನೆಯ ಹೊರಗಡೆ ಹೇಳಿದ್ದ ಜನರನ್ನು ಅವರ ಮಾತುಗಳನ್ನು ನೆನಪಿಸಿಕೊಳ್ಳುವ ಭಾಗ್ಯನ ಮಾತುಗಳನ್ನು ಕೇಳಿ ಉರಿದುಕೊಂಡಿರುವಂಥ ಶ್ರೇಷ್ಠ ಹೇಳ್ತಾಳೆ, ನನ್ನ ಮದುವೆ ನಿಲ್ಲೋದಕ್ಕೆ ನಿಮ್ಮ ಅತ್ತೆ ಮತ್ತು ನಿನ್ನ ತಂಗಿ ಪೂಜೆ ಇಬ್ಬರು ಕಾರಣ. ನಾನು ಯಾವುದೇ ಕೆಲಸವನ್ನಾಗಲಿ ಕಾರ್ಯವನ್ನಾಗಲಿ ಹಿಡಿದ ಕೆಲಸವನ್ನು ನಾನು ಸಾಧಿಸೋ ಗಂಟ ಬಿಡೋದಿಲ್ಲ. ಅಂತಹ ಸಂದರ್ಭದಲ್ಲಿ ನನ್ನ ಮದುವೆಯನ್ನು ಇವರು ನಿಲ್ಲಿಸಿದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಇವರನ್ನು ಬಿಟ್ಟು ಕೊಡೋದಿಲ್ಲ. ಇವರನಿಗೆ ಒಂದು ಗತಿ ಕಾಣಿಸಿ ಕೊನೆಯ ತನಕ ಲಾಸ್ಟಲ್ಲಿ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಅದೇ ಸಂದರ್ಭದಲ್ಲಿ ಇವಳ ಮಾತುಗಳನ್ನು ಕೇಳಿ ಅಚ್ಚರಿಗೊಳಪಡುವ ಭಾಗ್ಯ, ಏನಪ್ಪ ಏನಾಗಿದೆ ಇಲ್ಲಿ ಅಂತ ಸ್ವಲ್ಪ ಗಾಬರಿಗೊಳಗಾಗ್ತಾಳೆ. ನನ್ನ ತಂಗಿ ಮತ್ತು ನಮ್ಮ ಅತ್ತೆ ಏನಕ್ಕಾದರೂ ಇಲ್ಲಿ ಬಂದಿದ್ದರು, ಅವ್ರು ಯಾಕೆ ಈ ಮದುವೆ ನಿಲ್ಸೋಕೆ ಬಂದರು ಅಂತ ಹೇಳ್ತಿರ್ತಾಳೆ. ಇದೇ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತದೆ ಎಂಬುದನ್ನು ಕಾದು ನೋಡೋಣ ಸ್ನೇಹಿತರೆ. ಹಾಗೂ ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.